ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ನಾವು ಹಿಂದಿನ ತರಗತಿಯಲ್ಲಿ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳ ಬಗ್ಗೆ ನಾವು ನೋಡಿದ್ವಿ. ಈಗ ಪ್ರತ್ಯಕ್ಷಾನುಭವದಲ್ಲಿ ಸಂಘಟನೆ ಮತ್ತು ವ್ಯವಸ್ಥೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಪ್ರತ್ಯಕ್ಷಾನುಭವದಲ್ಲಿ ಒಂದು ರೀತಿಯ ಸಂಘಟನೆ ಮತ್ತು ವ್ಯವಸ್ಥೆಯನ್ನ ನಾವು ಕಾಣ್ತೇವೆ. ಹಾಗಂದ್ರೆ ಏನು ಸಂಘಟನೆ ಮತ್ತೆ ವ್ಯವಸ್ಥೆ ಅಂತ ಹೇಳ್ತೀವಲ್ಲ, ಹಂಗಂದ್ರೆ ಏನು ಅಂತ ಹೇಳಿದ್ರೆ, ನಮ್ಗಾಗುವಂತ ಅನುಭವಗಳು ಬಿಡಿ ಬಿಡಿಯಾಗಿ ಇರದೆ ಒಂದು ನಿರ್ದಿಷ್ಟ ನಿಯಮದ ಪ್ರಕಾರ ಸಂಘಟಿಸಲ್ಪಟ್ಟಿರುತ್ತೆ. ಓಕೆ, ಜೊತೆಗೆ ಒಂದು ವ್ಯವಸ್ಥೆಯನ್ನ ಅದು ಉಂಟು ಮಾಡುತ್ತೆ. ಓಕೆ, ಪ್ರತ್ಯಕ್ಷಾನುಭವದ ಸಂಘಟನೆ ಮತ್ತು ವ್ಯವಸ್ಥೆ ನಿಯಮಗಳನ್ನ ಕುರಿತು ಅನೇಕ ಮನೋವಿಜ್ಞಾನಿಗಳು ಅಧ್ಯಯನವನ್ನ ನಡೆಸಿದ್ದಾರೆ. ದೃಷ್ಟಿ ಸಂವೇದನೆಯಲ್ಲಿ ಕಂಡುಬರುವಂತಹ ಸಂಘಟನೆ ಮತ್ತು ವ್ಯವಸ್ಥೆಯ ನಿಯಮಗಳು ಕೆಳಗಿನಂತೆ ಇರುತ್ತೆ. ಸೊ ಅದರಲ್ಲಿ ನಾವು ಎಷ್ಟು ತರ ನೋಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ 5 ಟೈಪ್ಸ್ ಬರುತ್ತೆ. ಓಕೆ, ಅದರಲ್ಲಿ ಮೊದಲನೇದಾಗಿ ಪ್ರಾಕ್ಸಿಮಿಟಿ ಅಂತ ಹೇಳ್ತೀವಿ. ಅಂದ್ರೆ ಏನು? ಸಾಮೀಪ್ಯ. ಸಾಮೀಪ್ಯದಲ್ಲಿ ಅಥವಾ ಸಮೀಪ ಅಂತ ಅಂದ್ರೂ ಒಂದೇ, ಸಾಮೀಪ್ಯ ಅಂದ್ರೂ ಒಂದೇ. ಓಕೆ, ಸೊ ಸಮೀಪ ಅಂದ್ರೆ ಏನು? ಹತ್ರದಲ್ಲಿ ಇರುವಂತಹ ವಸ್ತುಗಳು ಹೋಲಿಕೆ ಇರ್ಲಿ ಇಲ್ದೇ ಇರ್ಲಿ, ಅವು ಹತ್ರ ಇದ್ರೆ ಅವು ಒಟ್ಟುಗೂಡಿ ಒಂದು ರೂಪವನ್ನ ಪಡಿತವೆ. ಆದ್ರೆ ವಸ್ತುಗಳು ಹೋಲಿಕೆ ಇದ್ದು ದೂರದಲ್ಲಿ ಇದ್ದಾಗ ಅವು ಒಂದೇ ರೂಪವನ್ನ ತಾಳೋದಿಲ್ಲ. ನೋಡಿ, ಇವಾಗ ಈ ಚಿತ್ರದಲ್ಲಿ ಎಲ್ಲಾ ಚುಕ್ಕಿಗಳು ಎಲ್ಲವೂ ಕೂಡ ಚುಕ್ಕಿಗಳೇ, ಹೌದಲ್ವಾ? ಆದ್ರೂ ಎರಡೆರಡು ಒಂದಾಗಿ ಒಂದು ರೂಪವನ್ನ ನಮ್ಗೆ ಕೊಡ್ತವೆ. ಓಕೆ, ಇನ್ನು ಸಿಮಿಲಾರಿಟಿ, ಸಾಮ್ಯತೆ. ಇದು ಸಾಮ್ಯತೆ. ಮೊದಲನೇದೇನು? ಸಾಮೀಪ್ಯ. ಆಯ್ತಾ? ಒಂದೇ ರೂಪ, ಆಕಾರ, ಬಣ್ಣ, ಗಾತ್ರ ಇತ್ಯಾದಿ ಗುಣಲಕ್ಷಣಗಳನ್ನ ಹೊಂದಿರುವಂತಹ ವಸ್ತುಗಳು ಒಗ್ಗೂಡಿ ಒಂದು ರೂಪವನ್ನ ತಾಳ್ತವೆ. ಅವುಗಳ ಆಕಾರ, ರೂಪದ ಪ್ರಕಾರ ನಮ್ಮ ಮೆದುಳಿನಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ. ಈ ಮೇಲಿನ ಚಿತ್ರದಲ್ಲಿ ವೃತ್ತಗಳು ಎಲ್ಲವೂ ಸೇರಿ ಒಂದು ರೂಪ ತಾಳಿದ್ರೆ, ಎಕ್ಸ್ ಗಳು ಎಲ್ಲವೂ ಸೇರಿ ಒಂದು ರೂಪವನ್ನ ತಾಳ್ತವೆ. ಓಕೆ, ಇನ್ನು ಸಾತತ್ಯ ಅಂತ ಹೇಳ್ತಾರೆ. ಅಂದ್ರೇನು? ಕಂಟಿನ್ಯೂಟಿ. ಸೊ ಪ್ರಚೋದನೆಗಳು ಒಂದು ಸರಣಿಯಲ್ಲಿ ಇದ್ರೆ ಅವು ದಿಕ್ಕನ್ನ ಅನುಸರಿಸಿ ಒಂದು ರೂಪವನ್ನ ತಾಳ್ತವೆ. ಸೊ ಇಲ್ಲಿ ಮೇಲಿನ ಚಿತ್ರದಲ್ಲಿ ಅಡ್ಡಗೆರೆ ಮತ್ತೆ ಉದ್ದಗೆರೆ, ಅಡ್ಡಗೆರೆ ಮತ್ತೆ ಉದ್ದ ಗೆರೆಗಳಂತೆ ಕಾಣ್ತಾ ಇದೆ ವಿನಃ ಅದು ಎಲ್ ಆಕಾರದ ವಿಸ್ತೃತ ರೂಪದಂತೆ ಅದು ಕಾಣೋದಿಲ್ಲ. ಓಕೆ, ಈ ತರ ಅದನ್ನೇನಂತಾರೆ? ಕಂಟಿನ್ಯೂಟಿ ಅಂತ ಹೇಳ್ತಾರೆ. ಮೀನ್ಸ್ ಸಾತತ್ಯ. ಪ್ರಚೋದನೆಗಳು ಒಂದು ಸರಣಿಯಲ್ಲಿ ಇದ್ರೆ ಅವು ದಿಕ್ಕನ್ನ ಅನುಸರಿಸಿ ಒಂದು ರೂಪವನ್ನ ತಾಳುವಂಥದ್ದು. ಇನ್ನು ಪೂರ್ಣ ಅಂದ್ರೇನು? ಕ್ಲೋಜರ್ ಅಂತ ಹೇಳ್ತಾರೆ. ಅಪೂರ್ಣವಾದ ಚಿತ್ರಗಳು ಅಥವಾ ವಸ್ತುಗಳು ಅಪೂರ್ಣವಾಗಿರದೆ ನಮ್ಮ ಪೂರ್ವಾನುಭವದಿಂದಾಗಿ ಪೂರ್ಣವಾಗಿ ಕಾಣಿಸ್ಕೊಳ್ತವೆ. ಅಪೂರ್ಣವಾದ ಚಿತ್ರಗಳು ಅಥವಾ ವಸ್ತುಗಳು ಅಪೂರ್ಣವಾಗಿ ಇಲ್ಲದೆ ಪೂರ್ವ ಅನುಭವದಿಂದ ಪೂರ್ಣವಾಗಿ ಕಾಣಿಸ್ಕೊಳ್ತವೆ. ಇದು ನೋಡಿ, ಇದು ಟ್ರಯಾಂಗಲ್ ಅಂತಾನೆ ಅನ್ಸುತ್ತೆ, ಇದು ಎಂ ಅಂತ ಕಾಣುತ್ತೆ. ಸೊ ಮೇಲಿನ ಚಿತ್ರಗಳಲ್ಲಿ ಅಪೂರ್ಣವಾದವುಗಳನ್ನ ನಮ್ಮ ಮನಸ್ಸು ಪೂರ್ಣವಾಗಿ ಗ್ರಹಿಸುತ್ತೆ. ಮೊದಲನೇದು ತ್ರಿಕೋನ ಮತ್ತು ಎರಡನೇ ಚಿತ್ರ ಇಂಗ್ಲಿಷ್ ವರ್ಣಮಾಲೆ ಎಂ ರೂಪ ಪಡೆಯುತ್ತೆ ಅನ್ನುವಂಥದ್ದು. ಇದನ್ನ ನಾವೇನಂತ ಹೇಳ್ತೀವಿ? ಪೂರ್ಣ, ಕ್ಲೋಜರ್ ಅಂತ ಹೇಳ್ತೀವಿ. ಇನ್ನು ರೂಪ ಮತ್ತು ಹಿನ್ನೆಲೆ ಬಗ್ಗೆ ನೋಡ್ತಾ ಹೋದ್ರೆ, ರೂಪ ಮತ್ತು ಹಿನ್ನೆಲೆ ಪ್ರತ್ಯಕ್ಷಾನುಭವದ ಮೂಲ ತತ್ವ ಆಗಿರುತ್ತೆ. ಓಕೆ, ಯಾವುದು? ರೂಪ ಮತ್ತು ಹಿನ್ನೆಲೆ. ಎಳೆಯ ಮಗುವಿಗೆ ಪ್ರತ್ಯಕ್ಷಾನುಭವ ಅನ್ನುವಂಥದ್ದು ಒಂದು ಅಸ್ಪಷ್ಟ ಅನುಭವ ಆಗಿರುತ್ತೆ ಅಂತ ಹೇಳಿ ವಿಲಿಯಂ ಜೇಮ್ಸ್ ರವರು ಹೇಳ್ತಾರೆ. ನೋಡಿ, ಒಂದು ಎಳೆ ಮಗುವಿಗೆ ಪ್ರತ್ಯಕ್ಷಾನುಭವ ಅಸ್ಪಷ್ಟ ಅನುಭವ ಆಗಿರುತ್ತೆ ಅಂತ ಹೇಳಿ ವಿಲಿಯಂ ಜೇಮ್ಸ್ ರವರು ಹೇಳಿದ್ದಾರೆ. ನಾವು ನೋಡುವಂತಹ ಪ್ರಚೋದನೆಗಳಿಗೆ ನಮ್ಮ ಮನಸ್ಸು ಒಂದು ರೂಪ ಕೊಡುತ್ತೆ. ರೂಪದ ಹೊರತಾದ ಅಂಶಗಳನ್ನ ಹಿನ್ನೆಲೆ ಅಂತ ಕರೀತಾರೆ. ನೋಡಿ, ನಾವೇನು ನೋಡ್ತೀವಿ ಅದು ನಮ್ಮ ಮನಸ್ಸು ರೂಪ ಕೊಡುತ್ತೆ. ಓಕೆ, ಆ ರೂಪದ ಹೊರತಾದ ಅಂಶಗಳು ಹಿನ್ನೆಲೆ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ, ಗೋಡೆಗೆ ತೂಗು ಹಾಕಿರುವಂತಹ ಪಟ ಏನಿರುತ್ತೆ, ಪಟ ರೂಪವಾದ್ರೆ ಗೋಡೆ ಹಿನ್ನೆಲೆ ಆಗತ್ತೆ. ನಮ್ಮ ಮನಸ್ಸು ರೂಪಕ್ಕೆ ಕೊಡುವಂತ ಮಹತ್ವ ಅದರ ಹಿನ್ನೆಲೆಯನ್ನ ಅವಲಂಬಿಸಿರುತ್ತೆ. ಅದೇ ರೀತಿ ಮೇಲಿನ ಚಿತ್ರ ಹೂದಾನಿ ರೂಪವಾದ್ರೆ 2 ಮುಖಗಳು ಹಿನ್ನೆಲೆ ಆಗ್ತವೆ. ಓಕೆ, ಹೂದಾನಿ ರೂಪ ಆದ್ರೆ 2 ಮುಖಗಳು ಏನಿದಾವಲ್ವಾ, ಇದು ಹಿನ್ನೆಲೆ ಆಗತ್ತೆ. ಓಕೆ, ಇನ್ನು ಪ್ರತ್ಯಕ್ಷಾನುಭವದ ಗುಣಗಳು. ಓಕೆ, ಇದಿಷ್ಟು ಏನಾಗಿತ್ತು, ನಾವು ಏನನ್ನ ನೋಡಿದ್ವಿ ಇಲ್ಲಿಯವರೆಗೂ? ಪ್ರತ್ಯಕ್ಷಾನುಭವದಲ್ಲಿ ಇರುವಂತಹ ಸಂಘಟನೆ ಮತ್ತೆ ವ್ಯವಸ್ಥೆ ಬಗ್ಗೆ ನೋಡಿದ್ವಿ. ಈಗ ಪ್ರತ್ಯಕ್ಷಾನುಭವದ ಗುಣಗಳ ಬಗ್ಗೆ ನೋಡ್ತಾ ಹೋಗೋಣ. ಸಂವೇದನೆ ಮತ್ತು ಅವಧಾನದಂತೆ ಪ್ರತ್ಯಕ್ಷಾನುಭವಕ್ಕೂ ಕೆಲವು ನಿರ್ದಿಷ್ಟ ಲಕ್ಷಣಗಳು ಇದಾವೆ. ಪ್ರತ್ಯಕ್ಷಾನುಭವದಲ್ಲಿ ಸಂಘಟನೆ ಮತ್ತು ವ್ಯವಸ್ಥೆಯನ್ನ ನಾವು ಕಾಣ್ತೀವಿ. ಅಂದ್ರೆ ಪ್ರಚೋದನೆಗಳನ್ನ ನಿರ್ದಿಷ್ಟ ನಿಯಮದ ಪ್ರಕಾರ ನಮ್ಮ ಮನಸ್ಸು ಗ್ರಹಿಸ್ತಾ ಹೋಗುತ್ತೆ. ಪ್ರತ್ಯಕ್ಷಾನುಭವ ಸ್ಥಿರವಾಗಿರೋದಿಲ್ಲ. ಓಕೆ, ಪ್ರಚೋದನೆಯ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅದು ಹೋಗ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ, ಹರಿಯುತ್ತಿರುತ್ತೆ. ಓಕೆ, ಪ್ರತ್ಯಕ್ಷಾನುಭವದಲ್ಲಿ ಆಯ್ಕೆಯನ್ನ ನಾವು ಕಾಣ್ತೀವಿ. ಅಂದ್ರೆ ನಮ್ಮ ಮನಸ್ಸು ಎಲ್ಲಾ ಪ್ರಚೋದನೆಗಳನ್ನು ಗ್ರಹಿಸೋದಿಲ್ಲ. ಓಕೆ, ಪ್ರತ್ಯಕ್ಷಾನುಭವದಲ್ಲಿ ಅಪೂರ್ಣವಾದದನ್ನ ಪೂರ್ಣವಾಗಿ ಗ್ರಹಿಸುವಂತಹ ಗುಣವನ್ನು ನಾವು ಕಾಣ್ತೀವಿ. ನೋಡಿದ್ವಿ ಅಲ್ವಾ? ಇದನ್ನ ಸಂಕುಚಿತ ಸಂಕೇತ ನಿಯಮ ಅಂತ ಹೇಳ್ತಾರೆ.
ಓಕೆ, ಅದನ್ನ ಸಂಕುಚಿತ ಸಂಕೇತ ನಿಯಮ ಅಂದ್ರೇನು, ಕ್ಲೋಜರ್ ಅನ್ನೋದನ್ನ. ಓಕೆ, ಪೂರಣ. ಓಕೆ, ಪೂರಣವನ್ನ ಸಂಕುಚಿತ ಸಂಕೇತ ನಿಯಮ ಅಂತ ಕೂಡ ಕರೀತಾರೆ. ಪ್ರತ್ಯಕ್ಷ ಅನುಭವದಲ್ಲಿ ರೂಪ ಮತ್ತು ಆಕಾರಕ್ಕೆ ಪ್ರಾಧಾನ್ಯತೆ ಇದೆ. ಪ್ರತ್ಯಕ್ಷ ಅನುಭವ ಸಂದರ್ಭವನ್ನ ಅವಲಂಬಿಸಿರುತ್ತೆ. ಉದಾಹರಣೆಗೆ 3 ಅಡಿ ಎತ್ತರದ ವ್ಯಕ್ತಿಗಳ ನಡುವೆ ಇರುವಂತಹ 5 ಅಡಿ ಎತ್ತರದ ಮನುಷ್ಯ ಬಹಳ ಎತ್ತರವಾಗಿ ಕಾಣ್ತಾನೆ. ಆದ್ರೆ ಅದೇ 5 ಅಡಿ ಎತ್ತರದ ಮನುಷ್ಯ 6 ಅಥವಾ 7 ಅಡಿ ಎತ್ತರದ ವ್ಯಕ್ತಿಗಳ ನಡುವೆ ಗಿಡ್ಡವಾಗಿ ಕಾಣ್ತಾನೆ. ಇನ್ನು ಒಂದು ನಿರ್ದಿಷ್ಟ ಅಂತರದಲ್ಲಿ ಇರುವಂತಹ ಒಂದು ವಸ್ತುವಿನ ಅನುಭವ ಯಾವಾಗ್ಲೂ ಸ್ಥಿರವಾಗಿರುತ್ತೆ. ಇದನ್ನ ನಾವು ಪ್ರತ್ಯಕ್ಷ ಅನುಭವದ ಸ್ಥಿರತೆ ಅಂತ ಹೇಳ್ತೀವಿ. ಆದ್ರೆ ಒಂದು ಪ್ರಚೋದನೆ ಅತಿ ಸಮೀಪದಲ್ಲಿ ದೊಡ್ಡದಾಗಿ ಕಾಣುತ್ತೆ, ಆದ್ರೆ ಅದೇ ಪ್ರಚೋದನೆ ದೂರದಲ್ಲಿ ಇದ್ರೆ ಅದು ಬಹಳ ಚಿಕ್ಕದಾಗಿ ಕಾಣುತ್ತೆ. ಸೊ ಇದಿಷ್ಟು ಪ್ರತ್ಯಕ್ಷಾನುಭವದ ಗುಣಗಳು. ಈಗ ಪ್ರತ್ಯಕ್ಷಾನುಭವದಲ್ಲಿ ಇರುವಂತಹ ದೋಷಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅದನ್ನ ಎರರ್ಸ್ ಇನ್ ಪರ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಕೆಲವು ವೇಳೆ ವಿವಿಧ ಕಾರಣಗಳಿಂದಾಗಿ ಪ್ರಚೋದನೆಗಳನ್ನ ತಪ್ಪಾಗಿ ಗ್ರಹಿಸ್ತೇವೆ. ಕೆಲವೊಮ್ಮೆ ಪ್ರಚೋದನೆಗಳು ಇರ್ದಿದ್ರು ಕೂಡ ಪ್ರಚೋದನೆ ಗ್ರಹಿಸಿದ ಅನುಭವ ಕೆಲವರಿಗೆ ಆಗುತ್ತೆ. ಇಂತಹ ತಪ್ಪು ಗ್ರಹಿಕೆ ಮತ್ತು ಸುಳ್ಳು ಗ್ರಹಿಕೆಗಳನ್ನ ಪ್ರತ್ಯಕ್ಷಾನುಭವದ ದೋಷಗಳು ಅಂತ ಹೇಳ್ತೀವಿ. ಕೆಲವೊಮ್ಮೆ ಪ್ರಚೋದನೆಗಳು ಇರೋದಿಲ್ಲ, ಆದ್ರೂ ಕೂಡ ಪ್ರಚೋದನೆ ಗ್ರಹಿಸುವ ಅನುಭವ ಕೆಲವರಿಗೆ ಆಗತ್ತೆ. ಅದನ್ನೇ ತಪ್ಪು ಗ್ರಹಿಕೆ ಅಥವಾ ಸುಳ್ಳು ಗ್ರಹಿಕೆ ಅಂತ ಹೇಳ್ತೀವಿ. ಪ್ರತ್ಯಕ್ಷಾನುಭವದ ದೋಷಗಳಲ್ಲಿ 2 ವಿಧ ನೋಡ್ತೀವಿ. ಒಂದು ಭ್ರಮೆ ಅಥವಾ ಭ್ರಾಂತಿ, ಇನ್ನೊಂದು ವಿಭ್ರಮೆ ಅಥವಾ ವಿಭ್ರಾಂತಿ. ಓಕೆ, ಭ್ರಮೆ, ವಿಭ್ರಮೆ, ಭ್ರಾಂತಿ, ವಿಭ್ರಾಂತಿ. ಓಕೆ, ಈಗ ಭ್ರಮೆ ಅಥವಾ ಭ್ರಾಂತಿ ಇದರಲ್ಲಿ ನಾವು ನೋಡ್ತಾ ಹೋಗೋಣ. ಅದನ್ನ ಇಲ್ಯೂಷನ್ ಅಂತ ಹೇಳ್ತೀವಿ. ಇದರಲ್ಲಿ 1, 2, 3 ಅಂದ್ರೆ ಏನು, ಮುಲ್ಲರ್ ಲೈರ್ ಭ್ರಮೆ, ಆಮೇಲೆ ಅಡ್ಡ ಉದ್ದ ಗೆರೆಗಳ ಭ್ರಮೆ, ಆಮೇಲೆ ಚಲನೆಯ ಭ್ರಾಂತಿ ಅಂತ ಹೇಳಿ 3 ಟೈಪ್ಸ್ ನಾವು ನೋಡ್ತೀವಿ. ಭ್ರಮೆ ಅಂತ ಅಂದಾಗ ನೋಡಿ, ಭ್ರಮೆ ಅಥವಾ ಭ್ರಾಂತಿ ಅಂದ್ರೆ ಪ್ರಚೋದನೆಯನ್ನ ತಪ್ಪಾಗಿ ಗ್ರಹಿಸುವುದು ಭ್ರಮೆ ಅಂತ ಹೇಳ್ತೀವಿ. ಉದಾಹರಣೆಗೆ ಹಗ್ಗವನ್ನ ಹಾವು ಅಂತ ಹೇಳಿ ಗ್ರಹಿಸೋದು, ಹಾವನ್ನ ಹಗ್ಗವೆಂದು ಭ್ರಮಿಸೋದು, ಇವೆರಡೂ ಕೂಡ ಭ್ರಮೆ ಅಥವಾ ಭ್ರಾಂತಿ ಅಂತ ಹೇಳ್ತೀವಿ. ದಿನನಿತ್ಯದ ಬದುಕಿನಲ್ಲಿ ಎಂತಹ ಭ್ರಮೆ ಅಥವಾ ಭ್ರಾಂತಿ ಎಲ್ಲರಲ್ಲಿಯೂ ಕೂಡ ಈ ತರದ್ದು ಕಂಡು ಬರುತ್ತೆ. ಭ್ರಮೆ ಒಂದು ಸಹಜವಾಗಿ ಕಂಡು ಬರುವಂತ ಪ್ರತ್ಯಕ್ಷ ಅನುಭವದ ದೋಷ ಆಗಿರುತ್ತೆ. ಕೇವಲ ದೃಶ್ಯ ಸಂವೇದನೆಗಳಿಗಷ್ಟೇ ಸೀಮಿತವಾಗಿರದೆ, ನೋಡೋದ್ರಲ್ಲಿ ಮಾತ್ರ ನಾವು ಪ್ರತ್ಯಕ್ಷ ಅನುಭವದ ದೋಷವನ್ನ ನೋಡುವಂತದ್ದಲ್ಲ, ಅದನ್ನ ಶ್ರವಣ, ಸ್ಪರ್ಶ, ರಸನ, ಘ್ರಾಣ ಸಂವೇದನೆಗಳಲ್ಲೂ ಕೂಡ ನಾವು ಪ್ರಚೋದನೆಗಳನ್ನ ತಪ್ಪಾಗಿ ಗ್ರಹಿಸೋದನ್ನ ನಾವು ಕಾಣ್ಬೋದು. ಭ್ರಮೆ ಕುರಿತು ಮನೋವಿಜ್ಞಾನಿಗಳು ಅನೇಕ ಅಧ್ಯಯನಗಳನ್ನ ನಡೆಸಿದ್ದಾರೆ. ಭ್ರಮೆಯನ್ನ ವಿವರಿಸೋದಕ್ಕೆ 3 ಅಧ್ಯಯನಗಳು ಪ್ರಮುಖವಾಗಿದ್ದಾವೆ. ಒಂದು ಮುಲ್ಲರ್ ಲೈರ್ ಭ್ರಮೆ, ಆಮೇಲೆ ಅಡ್ಡ ಉದ್ದ ಗೆರೆಗಳ ಭ್ರಮೆ, ಆಮೇಲೆ ಚಲನೆಯ ಭ್ರಾಂತಿ. ಇದರಲ್ಲಿ ಮೊದಲನೇದು ಮುಲ್ಲರ್ ಲೈರ್ ಭ್ರಮೆ. ನೋಡಿ, ಈ ರೀತಿಯಾಗಿದೆ. ಓಕೆ, ಇಲ್ಲಿ 2 ಗೆರೆ ಇದೆ, ಇದು ಒಂದು ಇದೆ ಒಂದು. ಈ 1ನೇ ಗೆರೆ ಏನಿದೆ 2ನೇ ಗೆರೆಗಿಂತ ಚಿಕ್ಕದಾಗಿರುವಂತೆ ಕಾಣುತ್ತೆ, ಹೌದಲ್ವಾ? ಆದ್ರೆ ವಾಸ್ತವವಾಗಿ 2 ಗೆರೆಗಳು ಕೂಡ ಒಂದೇ ಉದ್ದವನ್ನ ಒಳಗೊಂಡಿದೆ. ಓಕೆ, ಒಂದೇ ಉದ್ದವನ್ನ ಇದು ಒಳಗೊಂಡಿದೆ. ಸೊ 1ನೇ ಗೆರೆಯಲ್ಲಿ ಬಾಣದ ರೆಕ್ಕೆಗಳು ಒಳಮುಖವಾಗಿದ್ದಾವೆ, ಆದ್ರೆ 2ನೇ ಗೆರೆಯಲ್ಲಿ ಬಾಣದ ರೆಕ್ಕೆಗಳು ಹೊರಮುಖವಾಗಿ ಇದೆ. ಓಕೆ, ಇಷ್ಟೇ ವ್ಯತ್ಯಾಸ. ಸೊ ನಮ್ಮ ದೃಷ್ಟಿ ಬಾಣದ ರೆಕ್ಕೆಗಳಿಂದ ಪ್ರಭಾವಿತವಾಗಿರೋದ್ರಿಂದ ಮೊದಲ ಗೆರೆ ಚಿಕ್ಕದಾಗಿ, ಆಮೇಲೆ 2ನೇ ಗೆರೆ ದೊಡ್ಡದಾಗಿ ಕಾಣುತ್ತೆ. ಗೆರೆಗಳ ನಡುವಿನ ಅಂತರ ಕಡಿಮೆ ಆದ್ರೆ ಭ್ರಾಂತಿಯ ಪ್ರಮಾಣ ಕೂಡ ತಗ್ಗುತ್ತೆ. ಗೆರೆಗಳ ಉದ್ದ ಹೆಚ್ಚಿದಷ್ಟು ಭ್ರಾಂತಿಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಅಡ್ಡ ಉದ್ದ ಗೆರೆಗಳ ಭ್ರಾಂತಿ, ಹಾರಿಜಾಂಟಲ್ ವರ್ಟಿಕಲ್ ಇಲ್ಯೂಷನ್ ಅಂತ. ಸೊ ಅಡ್ಡ ಉದ್ದ ಗೆರೆಗಳ ಭ್ರಾಂತಿಯಲ್ಲಿ ಅಡ್ಡಗೆರೆಯ ಮಧ್ಯಭಾಗದಿಂದ ಉದ್ದಗೆರೆಯನ್ನ ಎಳೆಯಲಾಗಿದೆ, ಹೌದಲ್ವಾ? ಅಡ್ಡಗೆರೆಯ ಮಧ್ಯಭಾಗದಿಂದ ಉದ್ದಗೆರೆಯನ್ನ ಎಳೆಯಲಾಗಿದೆ. 2 ಗೆರೆಗಳ ಉದ್ದ ಒಂದೇ ಆಗಿದ್ರೂ ಕೂಡ ಉದ್ದಗೆರೆಯ ಅಡ್ಡಗೆರೆಗಿಂತ ಉದ್ದವಾಗಿರುವಂತೆ ಕಾಣುತ್ತೆ, ಹೌದಲ್ವಾ? ನೋಡಿ, ಉದ್ದಗೆರೆ ಏನಿದೆಯಲ್ಲ ಅಡ್ಡಗೆರೆಗಿಂತ ಉದ್ದ ಅನ್ನೋ ತರ ನಮಗೆ ಕಾಣುತ್ತೆ. ಬಟ್ ಎರಡನ್ನೂ ನಾವು ನೋಡಿದಾಗ 2 ಸೇಮ್ ಮೆಜರ್ಮೆಂಟ್ ಅನ್ನೇ, ಲೆಂತ್ ಅನ್ನೇ ಒಳಗೊಂಡಿದೆ. ಸೊ ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ, ಉದ್ದಗೆರೆಯ ಮೇಲೆ ನಮ್ಮ ದೃಷ್ಟಿ ಹಾಯುವಾಗ ಕಣ್ಣಿಗೆ ಶ್ರಮ ಎನಿಸಿ ಗೆರೆ ಉದ್ದವಾಗಿರುವಂತೆಯೂ, ಅಡ್ಡಗೆರೆಯ ಮೇಲೆ ದೃಷ್ಟಿ ಹಾಯುವಾಗ ಕಣ್ಣಿಗೆ ಯಾವುದೇ ಶ್ರಮವಾಗದೇ ಇರೋದ್ರಿಂದ ಅದು ಚಿಕ್ಕದಾಗಿರುವಂತೆ ನಮ್ಗೆ ಭಾಸ ಆಗುತ್ತೆ. ಸೊ 2 ಗೆರೆಗಳ ನಡುವೆ ಸಂದು ಇದ್ರೆ ಮತ್ತು ಉದ್ದಗೆರೆ ಸ್ವಲ್ಪ ಬಾಗಿದ್ರೆ ಭ್ರಮೆಯ ಪ್ರಮಾಣ ಹೆಚ್ಚಾಗಿರುತ್ತೆ. ಗೆರೆಯ ದಪ್ಪ, ಬಣ್ಣ ಮುಂತಾದ ಅಂಶಗಳು ಕೂಡ ಭ್ರಮೆಯ ಪ್ರಮಾಣದ ಮೇಲೆ ಪ್ರಭಾವವನ್ನ ಬೀರ್ತವೆ. ಇದನ್ನೇ ನಾವೇನಂತ ಹೇಳ್ತೀವಿ, ಅಡ್ಡ ಉದ್ದ ಗೆರೆಗಳ ಭ್ರಾಂತಿ ಅಂತ. ಈಗ ಚಲನೆಯ ಭ್ರಾಂತಿ, ಇಲ್ಯೂಷನ್ ಆಫ್ ಮೂವ್ಮೆಂಟ್ ಆರ್ ಫಿನಾಮಿನನ್ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು. ಇದು ತಿರುಗ್ತಾ ಇದೆ ಅನ್ನೋ ತರ ನಿಮಗೆ ಕಾಣುತ್ತೆ, ಹೌದಲ್ವಾ? ಸೊ ನಗರಗಳಲ್ಲಿ ಜಾಹೀರಾತು ಫಲಕಗಳು, ನಗರ ಸಾರಿಗೆ ಬಸ್ಸುಗಳಲ್ಲಿ ಚಲಿಸುವ ಮಾರ್ಗಗಳ ವಿವರ ಮುಂತಾದವುಗಳನ್ನ
ಮುಂತಾದವುಗಳ ಅಕ್ಷರಗಳು ಚಲಿಸುತ್ತಿರುವಂತೆ ನಮಗೆ ಕಾಣುತ್ತೆ. ಆದ್ರೆ ವಾಸ್ತವವಾಗಿ ಅಕ್ಷರಗಳು ಚಲಿಸೋದಿಲ್ಲ. ಬದಲಾಗಿ ಜಾಹೀರಾತು ಫಲಕಗಳಲ್ಲಿ ಇರುವಂತ ಚಿಕ್ಕ ಚಿಕ್ಕ ದೀಪಗಳು ಅಕ್ಷರಗಳ ರೂಪದಲ್ಲಿ ಬೆಳಗುತ್ತೆ. ಆರುವುದು ಅಂದ್ರೆ ಬೆಳಗುವುದು ಆರುವುದು ಮಾಡೋದ್ರಿಂದ ಅಕ್ಷರಗಳು ಚಲಿಸ್ತಾ ಇರುವಂತೆ ನಮ್ಗೆ ಭಾಸವಾಗುತ್ತೆ. ಇದನ್ನು ಚಲನೆಯ ಭ್ರಾಂತಿ ಅಂತ ಕರೀತಾರೆ. ಓಕೆ, ಇದನ್ನ ಪೈಪಿನಾಮಿನನ್ ಅಂತ ಹೇಳಿ ಕರೀತಾರೆ. ಇದನ್ನು ಮೊದಲು ತೋರಿಸಿದವರು ಯಾರು ಅಂತ ಹೇಳಿದ್ರೆ ಮ್ಯಾಕ್ಸ್ ವರ್ಕಮಿಯರ್. ಸೊ ಇವ್ರ ಪ್ರಕಾರ ನಿರ್ದಿಷ್ಟ ಅಂತರದಲ್ಲಿ ಇರುವಂತಹ ಸ್ಥಿರ ವಸ್ತುಗಳು ಒಂದು ನಿರ್ದಿಷ್ಟ ವೇಗದಲ್ಲಿ ಚಲಿಸುವಂತೆ ಮಾಡಿದ್ರೆ ಅವು ಕೂಡ ಚಲಿಸ್ತಾ ಇರುವಂತೆ ನಮ್ಗೆ ಭಾಸ ಆಗುತ್ತೆ. ಓಕೆ, ನಾವು ನೋಡುವ ಚಲನಚಿತ್ರಗಳು ವಾಸ್ತವವಾಗಿ ಸ್ಥಿರ ಚಿತ್ರಗಳಾಗಿರ್ತವೆ. ಅವುಗಳನ್ನ 1 ಸೆಕೆಂಡ್ಗೆ 20 ಚಿತ್ರಗಳ ವೇಗದಲ್ಲಿ ಚಲಿಸುವಂತೆ ಮಾಡಿದಾಗ ಅವು ತೆರೆಯ ಮೇಲೆ ಸಹಜ ಚಲನೆಯಂತೆ ನಮ್ಗೆ ಕಾಣುತ್ತೆ. ಸೊ ಇದೊಂದು ರೀತಿಯ ಚಲನೆಯ ಭ್ರಾಂತಿ ಅಂತ ಅಂದ್ರೆ ಏನು, ಸ್ವಯಂ ಚಲನೆ ಪರಿಣಾಮ ಅಂತ ಹೇಳ್ತಾರೆ. ಇದು ಒಂದು ಕತ್ತಲೆ ಕೋಣೆಯಲ್ಲಿ ಬಿಂದುವಿನಿಂದ ಬರುವಂತಹ ಬೆಳಕಿನ ಪರಿಣಾಮ ಅಂತ ಹೇಳ್ತಾರೆ. ಸೊ ಆ ಬೆಳಕನ್ನೇ ನಾವು ದೃಷ್ಟಿಸಿ ನೋಡ್ತಾ ಇರ್ಬೇಕಾದ್ರೆ ಕಣ್ಣಿನ ಸೂಕ್ಷ್ಮವಾದ ಚಲನೆಯ ಪರಿಣಾಮವಾಗಿ ಬೆಳಕು ಚಲಿಸಿದಂತೆ ನಮ್ಗೆ ಭಾಸ ಆಗುತ್ತೆ. ಆದ್ರೆ ನಿಜವಾಗಿ ಅಲ್ಲಿ ಚಲಿಸ್ತಾ ಇರುವಂತದ್ದು ನಮ್ಮ ಕಣ್ಣುಗುಡ್ಡೆ ಆಗಿರುತ್ತೆ. ಸೊ ಕತ್ತಲೆ ಕೋಣೆಯಲ್ಲಿ ಮಾಡಿದ ಇನ್ನೊಂದು ಪ್ರಯೋಗ ಅಂತ ಹೇಳಿದ್ರೆ 4 ದೀಪಗಳನ್ನ ಅನುಕ್ರಮವಾಗಿ ಆರಿಸುವುದು, ಹತ್ತಿಸುವುದು ಮಾಡಿದಾಗ ಒಂದೇ ದೀಪ ವಿವಿಧ ಭಾಗಗಳಲ್ಲಿ ಬೆಳಗುತ್ತಿರುವಂತೆ ನಮಗೆ ಕಾಣುತ್ತೆ. ಒಂದು ವೇಳೆ 4 ದೀಪಗಳು ಒಂದಾದ ಮೇಲೊಂದರಂತೆ ಚಕಚಕನೆ ಬೆಳಗಲು ಆರಂಭಿಸಿದ್ರೆ ಒಂದೇ ದೀಪ ವೃತ್ತಾಕಾರದಲ್ಲಿ ಚಲಿಸ್ತಾ ಇರುವಂತೆ ನಮ್ಗೆ ಭಾಸ ಆಗುತ್ತೆ. ಓಕೆ, ಇದಿಷ್ಟು ನಾವು ಇವಾಗ ಭ್ರಮೆ ಬಗ್ಗೆ ನೋಡಿದ್ವಿ. ಭ್ರಮೆ ಮತ್ತೆ ಭ್ರಮೆಯಲ್ಲಿ ನಾವು ಭ್ರಮೆಯನ್ನ ವಿವರಿಸೋದಕ್ಕೆ 3 ಅಧ್ಯಾಯಗಳ ಅಥವಾ ಅಧ್ಯಯನ ಪ್ರಕಾರಗಳನ್ನ ನೋಡಿದ್ವಿ. ಅಧ್ಯಯನದ ಪ್ರಕಾರಗಳು ಅಥವಾ ಅಧ್ಯಯನಗಳಲ್ಲಿ ಪ್ರಮುಖವಾದವುಗಳನ್ನ ನೋಡಿದ್ವಿ. ಈಗ ವಿಭ್ರಮೆ ಅಥವಾ ವಿಭ್ರಾಂತಿ, ಹ್ಯಾಲೋಸಿನೇಷನ್, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ವಿಭ್ರಮೆಗೆ ಭೌತಿಕ ಹಿನ್ನೆಲೆ ಇರೋದಿಲ್ಲ. ವಿಭ್ರಮೆಯಲ್ಲಿ ದೃಷ್ಟಿ ವಿಭ್ರಮೆ, ಶ್ರವಣ ವಿಭ್ರಮೆ ಮತ್ತು ಸ್ಪರ್ಶ ವಿಭ್ರಮೆ ಹೆಚ್ಚಾಗಿರುತ್ತೆ. ಯಾವುದು? ದೃಷ್ಟಿ, ಸ್ಪರ್ಶ, ಶ್ರವಣ. ಓಕೆ, ಇದು ಹೆಚ್ಚಾಗಿರುತ್ತೆ. ಯಾರೋ ಕರೆದಂತೆ, ಎಲ್ಲಿಂದಲೋ ಬೆಳಕು ಬರ್ತಾ ಇರೋಂತೆ, ಮೈ ಮೇಲೆ ಏನೋ ಹರಿದಾಡ್ದಂತೆ ವಿಭ್ರಮೆಗಳು ಕೆಲವರಲ್ಲಿ ಕಂಡು ಬರುತ್ತೆ. ವಿಭ್ರಮೆಗಳು ಅಪಸಾಮಾನ್ಯರಲ್ಲಿ ಅಂದ್ರೆ ಮನೋರೋಗಿಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಮಾದಕ ವಸ್ತುಗಳು ಆಗಿರುವಂತ LSD, ಮರಿಜುವಾನ, ಗಾಂಜಾ ಮುಂತಾದವುಗಳನ್ನ ಸೇವಿಸುವವರಲ್ಲಿ ಕೂಡ ಮನಸ್ಸು ವಿಭ್ರಮೆಗೆ ಒಳಗಾಗುತ್ತೆ. ಕೆಲವರು ನನ್ನನ್ನ ಯಾರೋ ಕರಿತಾ ಇದ್ದಾರೆ, ನಾನು ದೆವ್ವ ನೋಡಿದೆ ಇತ್ಯಾದಿಯನ್ನ ಹೇಳ್ತಾರೆ, ಹೌದಲ್ವಾ? ಆದ್ರೆ ವಾಸ್ತವವಾಗಿ ಅದು ಅವರ ಮನಸ್ಸಿನ ಅಸ್ವಸ್ಥತೆಯ ಪ್ರತೀಕ ಆಗಿರುತ್ತೆ. ಆ ಅನುಭವ ಅವರಿಗಲ್ಲದೆ ಬೇರೆ ಯಾರಿಗೂ ಕೂಡ ಆಗಿರೋದಿಲ್ಲ. ಓಕೆ, ದುರ್ಬಲ ಮನಸ್ಥಿತಿ, ಮಾನಸಿಕ ಯಾತನೆ, ಹತಾಶೆ ಮುಂತಾದ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರಲ್ವಾ, ಅವರಲ್ಲಿ ಇಚ್ಛಿತ ಉನ್ಮಾದ ವಿಷಾದ ಅಂತ ಹೇಳ್ತಾರೆ. ಅಂದ್ರೇನು? ಸ್ಕೈಜೋಫ್ರೀನಿಯಾ, ಮ್ಯಾನಿಕ್ ಡಿಪ್ರೆಸಿವ್ ಸೈಕೋಸಿಸ್ ಅಂತ ಹೇಳಿ ಇವುಗಳು ಮನೋರೋಗಿಗಳಲ್ಲಿ ಅಂದ್ರೇನು ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದ್ರೆ ಈ ರೀತಿಯ ಮನೋರೋಗಿಗಳಲ್ಲಿ ಇಂತಹ ವಿಭ್ರಮೆಗಳು ಹೆಚ್ಚಾಗಿರುತ್ತೆ. ಸಾಮಾನ್ಯ ಜನರಲ್ಲಿ ಕೂಡ ಕೆಲವು ವೇಳೆ ವಿಭ್ರಮೆಗಳು ಕಂಡು ಬರ್ತವೆ. ಯಾವ ತರ? ಈಗ ಸಾಮಾನ್ಯ ಜನರಲ್ಲಿ ಯಾವ ತರ ನಾವು ವಿಭ್ರಮೆಯನ್ನ ಕಾಣ್ಬೋದು ಅಂದ್ರೆ, ನಾವು ಯಾರಿಗಾಗಿಯೂ ಬಹಳ ಕಾತುರದಿಂದ ಕಾಯ್ತಾ ಇರ್ಬೇಕಾದ್ರೆ ಅವರು ಬರುತ್ತಿರುವ ಹೆಜ್ಜೆ ಸಪ್ಪಳ ಕೇಳ್ದಂತಾಗಿ ಹೊರಗ್ ಹೋಗಿ ನಾವು ನೋಡ್ತೀವಿ. ಆದ್ರೆ ಅಲ್ಲಿ ಯಾರು ಕೂಡ ಬಂದಿರೋದಿಲ್ಲ. ಅತಿ ನಿರೀಕ್ಷೆಯಿಂದಾಗಿ ಮನಸ್ಸು ಒಂದು ರೀತಿ ವಿಚಲಿತಗೊಂಡಿದ್ರ ಪರಿಣಾಮವಾಗಿ ಇದಾಗಿರುತ್ತೆ. ಒಟ್ಟಾರೆ ವಿಭ್ರಮೆ ಅನ್ನುವಂಥದ್ದು ಅಸ್ವಸ್ಥ ಮನಸ್ಸುಗಳ ಕಲ್ಪನೆಯ ಲೋಕ ಅಂತ ಕೂಡ ಹೇಳ್ತಾರೆ. ಓಕೆ, ಈಗ ಭ್ರಮೆ ಮತ್ತು ವಿಭ್ರಮೆಗಳ ವ್ಯತ್ಯಾಸವನ್ನ ನಾವು ನೋಡೋದಾದ್ರೆ, ಭ್ರಮೆಗೆ ಭೌತಿಕ ಹಿನ್ನೆಲೆ ಇದೆ, ಆದ್ರೆ ವಿಭ್ರಮೆಗೆ ಯಾವುದೇ ಭೌತಿಕ ಹಿನ್ನೆಲೆ ಇಲ್ಲ. ಭ್ರಮೆ ಅನ್ನುವಂಥದ್ದು ತಪ್ಪು ಗ್ರಹಿಕೆ, ಆದ್ರೆ ಇದು ತಪ್ಪಾಗಿ ನಾವು ಅರ್ಥ ಮಾಡ್ಕೋತೀವಿ, ಬಟ್ ಇದು ಸುಳ್ಳು. ಇದು ಸಹಜ, ಇದು ಅಸಹಜ. ಆಮೇಲೆ ಎಲ್ಲರೂ ಒಂದಲ್ಲ ಒಂದು ಬಾರಿ ಭ್ರಮೆಗೆ ಒಳಗಾಗ್ತಾರೆ, ಆದ್ರೆ ಇದು ಮನೋರೋಗಿಗಳಲ್ಲಿ ಮಾತ್ರ ವಿಭ್ರಮೆ ಕಂಡು ಬರುತ್ತೆ. ವಸ್ತುಗಳನ್ನ ತಪ್ಪಾಗಿ ಗ್ರಹಿಸ್ತೀವಿ, ವಸ್ತು ಇಲ್ಲದೇ ಇದ್ರೂ ಇದೆ ಅಂತ ಹೇಳಿ ವಿಭ್ರಮೆಗೆ ನಾವು ಒಳಗಾಗ್ತೀವಿ. ಓಕೆ, ಇದು ಇವೆರಡರ ವ್ಯತ್ಯಾಸ. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ನೆನಪಿಡಬೇಕಾದಂತಹ ಅಂಶಗಳ ಬಗ್ಗೆ ನಾವು ಇವಾಗ ನೋಡ್ತಾ ಹೋಗೋಣ. ಓಕೆ, ಜ್ಞಾನೇಂದ್ರಿಯಗಳು, ಜ್ಞಾನದ ಹೆಬ್ಬಾಗಿಲುಗಳು ಬಾಹ್ಯ ಪ್ರಚೋದನೆ ಮತ್ತು ಮಾನಸಿಕ ಅನುಭವಗಳ ನಡುವಿನ ಸಂಬಂಧಗಳನ್ನ ಅಧ್ಯಯನ ಮಾಡುತ್ತೆ. ಓಕೆ, ಇನ್ನು ಸಂವೇದನೆಗಳು, ಪ್ರಚೋದನೆಗಳು ಜ್ಞಾನೇಂದ್ರಿಯಗಳ ನರಗ್ರಾಹಿಗಳನ್ನ ಪ್ರಚೋದಿಸಿದಾಗ ಉಂಟಾಗುವಂತಹ ಅನುಭವವೇ ಸಂವೇದನೆ ಆಗಿರುತ್ತೆ. ಕನಿಷ್ಠ ಮಿತಿ ಅಂದ್ರೆ ಸಂವೇದನೆಯನ್ನ ಉಂಟು ಮಾಡೋದಕ್ಕೆ ಪ್ರಯೋಗಿಸುವಂತಹ ಕನಿಷ್ಠ ಪ್ರಮಾಣದ ಪ್ರಚೋದನೆಯನ್ನ ಕನಿಷ್ಠ ಮಿತಿ ಅಂತ ಹೇಳ್ತಾರೆ. ಗುರುತಿಸಬಹುದಾದಂತಹ ಕನಿಷ್ಠ ಮಿತಿ ಅಂತ ಹೇಳಿದ್ರೆ, 2 ಪ್ರಚೋದನೆಗಳ ನಡುವಿನ ಅತಿ ಕನಿಷ್ಠ ವ್ಯತ್ಯಾಸವನ್ನ ವ್ಯಕ್ತಿಯೊಬ್ಬ ಗುರುತಿಸೋದಾದ್ರೆ ಅದೇ ಗುರುತಿಸಬಹುದಾದಂತಹ ಕನಿಷ್ಠ ಮಿತಿ ಅಂತ ಹೇಳ್ತಾರೆ. ಓಕೆ,
ನೋಡಿ, ಗುರುತಿಸಬಹುದಾದಂತಹ ಕನಿಷ್ಠ ಮಿತಿ ಅಂದ್ರೇನು? ಜಸ್ಟ್ ನೋಟಿಸಬಲ್ ಡಿಫರೆನ್ಸ್ ಅಂತ ಹೇಳ್ತೀವಿ ಇದನ್ನ. ಓಕೆ, JND, ಜಸ್ಟ್ ನೋಟಿಸಬಲ್ ಡಿಫರೆನ್ಸ್. ಎರಡು ಪ್ರಚೋದನೆಗಳ ನಡುವಿನ ಅತಿ ಕನಿಷ್ಠ ವ್ಯತ್ಯಾಸವನ್ನ ಒಬ್ಬ ವ್ಯಕ್ತಿ ಗುರುತಿಸ್ತಾನೆ ಅನ್ನೋದಾದ್ರೆ ಅದನ್ನ ಕನಿಷ್ಠ ಮಿತಿ ಅಂದ್ರೆ ಗುರುತಿಸಬಹುದಾದಂತಹ ಕನಿಷ್ಠ ಮಿತಿ, ಜಸ್ಟ್ ನೋಟಿಸಬಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಇನ್ನು ತೀವ್ರತೆ, ಪ್ರಚೋದನೆ ನರಗ್ರಾಹಿಗಳ ಮೇಲೆ ಪರಿಣಾಮವನ್ನ ಉಂಟು ಮಾಡಲು ಕನಿಷ್ಠ ಪ್ರಮಾಣದ ತೀವ್ರತೆಯನ್ನ ಹೊಂದಿರಬೇಕು. ಇನ್ನು ಸುಷುಪ್ತಾವಸ್ಥೆ ಅಂದ್ರೇನು? ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಉಂಟಾಗುವ ನಡುವಿನ ಕಾಲಾವಧಿಯನ್ನ ಸುಷುಪ್ತಾವಸ್ಥೆ ಅಂತ ಕರೀತಾರೆ. ಕಾಲಾವಧಿ, ಜ್ಞಾನೇಂದ್ರಿಯಗಳ ನರಗ್ರಾಹಿಗಳನ್ನ ಪ್ರಚೋದಿಸಿ ಸಂವೇದನೆಯನ್ನ ಉಂಟು ಮಾಡಲು ಪ್ರಚೋದನೆಯನ್ನು ಉಂಟು ಮಾಡುವ ಕಾಲದ ಅವಧಿಯೇ ಕಾಲಾವಧಿ. ಇನ್ನು ವಿಸ್ತರಣೆ, ಪ್ರಚೋದನೆಯಾದಾಗ ಶರೀರದ ಎಷ್ಟು ಭಾಗ ಪ್ರತಿಕ್ರಿಯಿಸ್ತಾ ಇದೆ ಅನ್ನೋದನ್ನೇ ನಾವು ವಿಸ್ತರಣೆ ಅಂತ ಹೇಳ್ತೀವಿ. ಈಗ ಮಂಜುಗಡ್ಡೆ ಶರೀರದ ಮೇಲೆ ಇಟ್ಟಾಗ ಶರೀರ ಪ್ರತಿಕ್ರಿಯಿಸುತ್ತೆ, ಆದ್ರೆ ಮುಳ್ಳು ಸ್ವಲ್ಪ ಭಾಗ, ಚುಚ್ಚಿದಂತ ಭಾಗ ಮಾತ್ರ ಪ್ರತಿಕ್ರಿಯಿಸುತ್ತೆ. ಇದನ್ನ ವಿಸ್ತರಣೆ ಅಂತ ಹೇಳ್ತಾರೆ. ಇನ್ನು ಅವಧಾನ, ಹಲವು ಪ್ರಚೋದನೆಗಳ ನಡುವೆ ನಿರ್ದಿಷ್ಟ ಪ್ರಚೋದನೆಗೆ ಮಾತ್ರ ಗಮನ ನೀಡುವಂತ ಸಂಜ್ಞಾನಾತ್ಮಕ ಪ್ರಕ್ರಿಯೆಯೇ ಅವಧಾನ ಅಂತ ಹೇಳ್ತೀವಿ. ಅವಧಾನದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನ ನೋಡಿದಾಗ ವಸ್ತುಗತ ಅಂಶಗಳು, ವ್ಯಕ್ತಿಗತ ಅಂಶಗಳು. ವಸ್ತುಗತ ಅಂಶಗಳ ಪ್ರಚೋದನೆಯ ಸ್ವಭಾವ, ಸ್ಥಳ, ನೂತನತ್ವ, ತೀವ್ರತೆ, ಗಾತ್ರ, ಪುನರಾವರ್ತನೆ, ಬದಲಾವಣೆ, ಚಲನೆ ಇತ್ಯಾದಿ ಇವು ವಸ್ತುಗತ. ಇನ್ನು ವ್ಯಕ್ತಿಗತ ಅಂಶಗಳು ಪ್ರೇರಣೆ, ಶಾರೀರಿಕ ಅಂಶಗಳು, ಆಸಕ್ತಿ. ಇನ್ನು ಇದರಲ್ಲಿ ನಿರೀಕ್ಷಾವಧಾನ, ಇಚ್ಛಾವಧಾನ, ಅಭ್ಯಾಸಾವಧಾನ ಅಂತ ಹೇಳಿ ನೋಡ್ತೀವಿ. ನಿರೀಕ್ಷಾವಧಾನ ಒಂದು ಪ್ರಚೋದನೆಗೆ ಗಮನ ನೀಡ್ತಾ ಇರ್ಬೇಕಾದ್ರೆ ಮತ್ತೊಂದು ಪ್ರಚೋದನೆ ಅಕಸ್ಮಾತ್ ಗಮನ ಸೆಳೆಯೋದಕ್ಕೆ ನಿರೀಕ್ಷಾವಧಾನ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಪಾಠ ಕೇಳುವಾಗ ಶಬ್ದ ಬಂದ್ ಕಡೆ ತಿರುಗಿ ನೋಡೋದು. ಇಷ್ಟಪಟ್ಟು ಒಂದು ಪ್ರಚೋದನೆ ಕಡೆ ಗಮನ ನೀಡೋದನ್ನ ಇಚ್ಛಾವಧಾನ ಅಂತ ಹೇಳ್ತೀವಿ, ಅದನ್ನ ಪಾಠ ಕೇಳೋದು. ಇನ್ನು ಅಭ್ಯಾಸಾವಧಾನ, ಅಭ್ಯಾಸ ಬಲದಿಂದ ಪ್ರಚೋದನೆಗಳ ಕಡೆ ಯಾಂತ್ರಿಕವಾಗಿ ಗಮನ ನೀಡೋದು. ಓಕೆ, ಬಟ್ಟೆ ಧರಿಸೋದು, ಚಪ್ಪಲಿ ಹಾಕೊಳ್ಳೋದು, ಇದೇನೋ ಅಭ್ಯಾಸಾವಧಾನ. ಓಕೆ, ಇನ್ನು ಅವಧಾನ ವಿಭಜನೆ ಅಂದ್ರೆ ಏನು? ಏಕಕಾಲದಲ್ಲಿ ವಿವಿಧ ಪ್ರಚೋದನೆಗಳಿಗೆ ಗಮನ ನೀಡೋದನ್ನ ಅವಧಾನ ವಿಭಜನೆ ಅಂತ ಹೇಳ್ತೀವಿ. ಅವಧಾನ ವ್ಯಾಪ್ತಿ, ಕ್ಷಣಕಾಲದ ನೋಟದಲ್ಲಿ ಎಷ್ಟು ವಸ್ತುಗಳನ್ನ ವ್ಯಕ್ತಿ ಗ್ರಹಿಸಬಲ್ಲ ಅನ್ನೋದನ್ನ ಆತನ ಅವಧಾನ ವ್ಯಾಪ್ತಿ ತಿಳಿಸುತ್ತೆ. ಪ್ರಯೋಗಶಾಲೆಯಲ್ಲಿ ಟಚಿಟೋಸ್ಕೋಪ್ ನಿಂದ ಅವಧಾನ ವ್ಯಾಪ್ತಿಯನ್ನ ನಿರ್ಧರಿಸಲಾಗುತ್ತೆ. ಓಕೆ, ಇನ್ನು ಅವಧಾನ ವಿಕರ್ಷಣೆ, ಒಂದು ಪ್ರಚೋದನೆಯಲ್ಲಿ ಗಮನ ಕೇಂದ್ರೀಕರಿಸ್ತಾ ಇರ್ಬೇಕಾದ್ರೆ ಮತ್ತೊಂದು ಪ್ರಚೋದನೆ ಬಲವಂತವಾಗಿ ತನ್ನೆಡೆಗೆ ಗಮನ ಸೆಳೆಯುವುದಕ್ಕೆ ಅವಧಾನ ವಿಕರ್ಷಣೆ ಅಂತ ಹೇಳ್ತಾರೆ. ಓಕೆ, ಇನ್ನು ಅವಧಾನ ಚಾಂಚಲ್ಯ, ಪ್ರಚೋದನೆಯ ಒಂದು ಭಾಗದಿಂದ ಮತ್ತೊಂದು ಭಾಗದೆಡೆಗೆ ಅನೈಚ್ಛಿಕವಾಗಿ ಗಮನ ಹರಿಸೋದಕ್ಕೆ ಅವಧಾನ ಚಾಂಚಲ್ಯ ಅಂತ ಹೇಳ್ತಾರೆ. ಪ್ರತ್ಯಕ್ಷಾನುಭವ, ಮೆದುಳಿನಲ್ಲಿ ಪ್ರಚೋದನೆಗೆ ಅರ್ಥ ವಿವರಣೆ ಆಗೋದನ್ನ ಪ್ರತ್ಯಕ್ಷಾನುಭವ ಅಂತ ಹೇಳ್ತೀವಿ. ಭ್ರಮೆ, ಪ್ರಚೋದನೆಯ ತಪ್ಪು ಗ್ರಹಿಕೆ ಭ್ರಮೆ. ಅಡ್ಡ ಉದ್ದ ಗೆರೆಗಳ ಭ್ರಾಂತಿ, ಅಡ್ಡ ಗೆರೆಗಿಂತ ಉದ್ದ ಆಗಿರುವಂತೆ ನಮಗೆ ಭಾಸವಾಗೋದನ್ನೇ ನಾವು ಉದ್ದ ಮತ್ತೆ ಅಡ್ಡ ಗೆರೆಗಳ ಭ್ರಾಂತಿ ಅಂತ ಹೇಳ್ತೀವಿ, ಅಥವಾ ಅಡ್ಡ ಉದ್ದ ಗೆರೆಗಳ ಭ್ರಾಂತಿ. ಮುಲ್ಲರ್ ಲೈಟ್ ಭ್ರಾಂತಿ ಅಂದ್ರೆ ಎರಡು ಸಮ ಉದ್ದದ ಪರಸ್ಪರ ಸಮಾನಾಂತರ ಗೆರೆಗಳಲ್ಲಿ ಒಂದು ಇನ್ನೊಂದಕ್ಕಿಂತ ಚಿಕ್ಕದಾಗಿ ಕಾಣೋದಕ್ಕೆ ಮುಲ್ಲರ್ ಲೈಟ್ ಭ್ರಾಂತಿ ಅಂತ ಹೇಳ್ತೀವಿ. ಇನ್ನು ಚಲನೆಯ ಭ್ರಾಂತಿ, ಸ್ಥಿರ ವಸ್ತುಗಳು ಚಲಿಸಿದಂತೆ ಭಾಸವಾಗೋದನ್ನ ಚಲನೆಯ ಭ್ರಾಂತಿ ಅಂತ ಹೇಳ್ತೀವಿ. ವಿಭ್ರಮೆ ಅಂತ ಹೇಳಿದ್ರೆ ಬಾಹ್ಯ ಪ್ರಚೋದನೆ ಇಲ್ಲದೆ ವಿವಿಧ ಸಂವೇದನೆಗಳ ಪ್ರತ್ಯಕ್ಷ ಅನುಭವದ ಕಲ್ಪನೆಯ ವಿಭ್ರಾಂತಿ. ಓಕೆ, ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಇಲ್ಲಿಗೆ ಈ ಅಧ್ಯಾಯ ಕಂಪ್ಲೀಟ್ ಆಯಿತು. ಮುಂದಿನ ಅಧ್ಯಾಯದಲ್ಲಿ ಮುಂದಿನ ಚಾಪ್ಟರ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.